ಪಿಂಚಣಿ ಹಣ ಪಿಂಚಣಿ ಹಣ ಪಿಂಚಣಿ ಹಣ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ, ಪಿಂಚಣಿ ಹಣ ಬಂದಿಲ್ವಾ, ಪಿಂಚಣಿ ಹಣ ಬಂದಿಲ್ವಾ, ಬರುತ್ತೋ ಬರೋದಿಲ್ವೋ ಹೇಳಿ ಅನ್ನುವಂಥದ್ದು. 100% ಬರುತ್ತೆ. ಇಲ್ಲಿ ಪಿಂಚಣಿ ಹಣ ತುಂಬ ಜನರಿಗೆ ಜಮೆ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ, ಸದ್ಯದ ಒಂದು ಇದರಲ್ಲಿ ಎಲ್ರಿಗೂ ಜಮೆ ಆಗ್ತಾ ಇದೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಿಂಚಣಿ ಹಣ ಯಾರಿಗೆ ಜಮೆ ಆಗ್ತಾ ಇದೆ, ಏನು ಕತೆ, ಪ್ರತಿ ಒಂದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾನು ಎಲ್ರಿಗೂ ಹೇಳುವಂಥದ್ದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ನಾನು ನಿಮಗೆ ಕೊನೆಯಲ್ಲಿ ಜಿಲ್ಲೆಗಳನ್ನು ಕೂಡ ಹೇಳಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ವಿಡಿಯೋದಲ್ಲಿ ಪ್ರತಿ ಒಂದು ಮಾಹಿತಿಯನ್ನು ಕೂಡ ಕಂಪ್ಲೀಟ್ಲಿ ಸರಿಯಾಗಿರುವಂಥ ಒಂದು ದಾರಿಯಲ್ಲಿ ನಾನು ನಿಮಗೆ ಕರೆಕ್ಟಾಗಿರುವಂಥ ವಿಚಾರವನ್ನು ಹೇಳಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಯಾರಾದರೂ ಮಿಸ್ ಮಾಡಿದ್ರೆ ಈಗಲೇ ಹೇಳ್ತಾ ಇದ್ದೀನಿ, ನಯಾ ಪೈಸೆ ಕೂಡ ಪ್ರಯೋಜನ ಇಲ್ಲ. ನೀವು ವಿಡಿಯೋವನ್ನು ನೋಡೋದಕ್ಕೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಈಗ ಪಿಂಚಣಿ ಹಣ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಪಿಂಚಣಿ ಹಣ ಬಂದಿಲ್ಲ, ಹಾಗೆ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಲಿಟ್ರಲಿ ಏನು ಮಾಡಬೇಕು ಈಗ ಸರ್ಕಾರಕ್ಕೆ ಇದೇ ಗೊತ್ತಾಗ್ತಾ ಇಲ್ಲ. ಈಗ ಏನು ಮಾಡುವಂಥದ್ದು, ಏನು ಕತೆ, ಎಂಥದ್ದು ಕೂಡ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರಕ್ಕೆ. ನಾನು ಹೇಳುವಂಥದ್ದು, ನೀವು ಕೆಲಸ ಮಾಡ್ತಾ ಹೋಗಿ. ಏನು ಕೆಲಸ ಅಂತ ನೀವು ಕೇಳ್ತೀರಾ, ಹೇಳ್ತೀನಿ ನಾನು. ಒಂದು ವಿಚಾರ, ಡಾಕ್ಯುಮೆಂಟ್ರಿ ಅಂತ ಡಾಕ್ಯುಮೆಂಟ್ಸನ್ನು ನೀವು ಪರ್ಫೆಕ್ಟ್ ಆಗಿರ್ಬೇಕು. ಯಾಕಂತಂದರೆ ಈಗ ನಾಳೆ ನಿಮಗೆ, ಈಗ ನೀವು ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತೀರಾ ಎಕ್ಸೆಟ್ರಾ ಓಕೆ ಸರಿ. ಪಡ್ಕೊಳ್ಳುವಾಗ ಅದು ತಪ್ಪಾಗಿರಬಾರ್ದು. ಏನು, ಈಗ ಪಿಂಚಣಿ ಹಣ ನೀವೇನೋ ಪಡ್ಕೊಳ್ತಾ ಇದ್ದೀರಾ ಅಂತಂದರೆ, ಅದು ಆ ಒಂದು ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅಂತಂದರೆ ಆ ಒಂದು ಯೋಜನೆಯಲ್ಲಿ ನೀವು ಕರೆಕ್ಟಾಗಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಆ ಒಂದು ಯೋಜನೆಯನ್ನು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ಆ ಯೋಜನೆಯನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ಲ. ಹಾಗಾಗಿ ನೀವು ಆ ಒಂದು ಯೋಜನೆಯಲ್ಲಿ ಡಾಕ್ಯುಮೆಂಟ್ಸನ್ನು ಪಡ್ಕೊಳ್ಳುವಾಗ ಸರ್ಕಾರ ವೆರಿಫಿಕೇಷನನ್ನು ಮಾಡುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ ವೆರಿಫಿಕೇಷನ್ ಏನು ಕತೆ ಎಲ್ಲ ಗೊತ್ತಿದೆ. ನೀವು ಗೊತ್ತಿದ್ದು ತಪ್ಪನ್ನು ಮಾಡ್ತೀರಿ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಮಾಡಬಾರ್ದು. ಹಾಗಾಗಿ ಈ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ, ಆ ರೀತಿ ಮಾಡ್ತದೆ ಅಂತಂದರೆ ನೀವು ಆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕಲ್ವಾ. ಹಾಗಾಗಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಬೇಕು. ಏನೇ ಆಗಲಿ, ನಾನು ಕೆಲಸ ಇವತ್ತು ಮಾಡ್ತೀನಿ ಅಂತಂದರೆ ಮಾಡ್ತೀನಿ ಅಲ್ವಾ. ನೀವು ಪಿಂಚಣಿ ಹಣ ಏನೋ ಒಂದು ಅಪ್ಡೇಟ್ ಇರುತ್ತೆ, ಪ್ರೊಸೆಸ್ ಇರುತ್ತೆ, ಅದನ್ನ ಮಾಡಬೇಕು ಅಲ್ವಾ. ಈಗ ಅದನ್ನ ಮಾಡಬೇಕು. ಇಲ್ಲಾಂತಂದರೆ ಅದರಲ್ಲಿ ಏನು ನಾಳೆ ಅಂತಂದಾಗ ಅದು ಯಾವುದು ಕೂಡ ಆಗಲ್ಲ. ಹಾಗಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಲೈಫಲ್ಲಿ. ನಾಳೆ ಅಂತಂದರೆ ಯಾವುದೂ ಕೂಡ ಆಗಲ್ಲ. ಅದೇನೋ ನಾನು ಹೇಳ್ತಾರಲ್ಲ, ನಾಳೆ ಅಂತಂದರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ಪಿಂಚಣಿ ಹಣ ಯಾವುದೇ ಇರಲಿ, ಅದು ಇದಂತ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಹೇಳೋದು ಇಲ್ಲ. ಆದರೆ ಎಲ್ರಿಗೂ ಹೇಳುವಂಥದ್ದು, ನೀವು ಜಸ್ಟ್ ಅಲರ್ಟ್ ಆಗಿರಿ ಆ್ಯಂಡ್ ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಬೋದು. ಇದಾಗಲ್ಲ ಅದಾಗಲ್ಲ ಅನ್ನುವಂಥದ್ದು ಏನಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಪಿಂಚಣಿ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ. ಎಲ್ಲರ ಕೊಂಡು ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಪಿಂಚಣಿ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಈ 5 ಜಿಲ್ಲೆ. ಮೊದಲನೇ ಜಿಲ್ಲೆ ಬಂದುಬಿಟ್ಟು. ಎರಡನೇ ಜಿಲ್ಲೆ ಬಂದುಬಿಟ್ಟು ಕೋಲಾರ, ಕೊಪ್ಪಳ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ. ಈ 5 ಜಿಲ್ಲೆಗಳು. ಅಂದರೆ ಒಟ್ಟು ಈ 10 ಜಿಲ್ಲೆಗಳಿಗೆ ಕನ್ಫರ್ಮ್ ಅಂತಂದರೆ ಈಗ ಬಂದೇ ಬರುತ್ತೆ ಹಂಗಂತಲ್ಲ. ಅಂದರೆ ಸರ್ಕಾರ ಕೊಟ್ಟಿರುವಂಥ ಒಂದು ಲಿಸ್ಟ್ ಮುಖಾಂತರ ನಾನು ಹೇಳ್ತಾ ಇರುವಂಥದ್ದು 100% ಬರುತ್ತೆ. 100% ಅಂದರೆ ಇದು 100% ಆಗಿ ಸರ್ಕಾರ ಕೊಡ್ತಾ ಇರುವಂಥದ್ದು. ಹಾಗೆ ಏನೋ ನಮ್ಗೆ ಆಗಲ್ಲ, ಬರಲ್ಲ ಅನ್ನುವಂಥದ್ದು ಅಲ್ಲ. ಹಾಗೆ 100% ಆಗಿ ಸರ್ಕಾರ ಕೊಡ್ತಾ ಇರೋದು ಅಂತಂದ್ರ ಮೇಲೆ 100% ಆಗಿ ಸರ್ಕಾರ ಇಲ್ಲಿ ಹಣ ಹಾಕುತ್ತೆ. ಆ್ಯಂಡ್ 100% ಆಗಿ ಇಲ್ಲಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಕೂಡ. ಅಂದರೆ ಇಲ್ಲಿ ಯಾರು ಕೂಡ ಅಯ್ಯೋ ನಮಗೆ ಬಂದಿಲ್ಲ, ನಮ್ಗೆ ಹಣ ಬರಲ್ವೇನೋ, ನಮ್ಗೆ ಅದಾಗಲ್ವೇನೋ, ಅದಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಲೈಫಲ್ಲಿ ಯಾವತ್ತೂ ಕೂಡ ನೀವೇನು ಮಾಡ್ಲಿಕ್ಕೆ ಹೊರಡ್ತೀರ ಅಂತಂದಾಗ, ಅಥವಾ ನೀವೇನೋ ಮಾಡ್ತೀರ ಅಂತಂದಾಗ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಫೇಸ್ ಮಾಡಬೇಕು. ಅಯ್ಯೋ ನನ್ನಿಂದ ಆಗಲ್ಲ, ನಾನು ಮಾಡಲ್ಲ, ಹಿಂಗಾಗಲ್ಲ ಅಂತಂದರೆ ಆಗಲ್ಲ. ಹಾಗಾಗಿ ಏನೇ ಇರಲಿ ಫೇಸ್ ಮಾಡಬೇಕು ಯಾವತ್ತೂ ಕೂಡ. ನಮ್ಮ ಹತ್ರ ಆಗಲ್ಲ ಅಂದರೆ ಅದು ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಯೋಜನೆ ಹಣವನ್ನು, ಅಲ್ಲಿ ಯಾವುದೇ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಳುವಾಗ ಆಗಿರ್ಬೋದು, ಅಯ್ಯೋ ನನಗಾಗಲ್ಲ, ನಾನು ಮಾಡಲ್ಲ, ನನ್ನ ಹತ್ರ ಅದು ಸಾಧ್ಯ ಇಲ್ಲ ಅಂತಂದಾಗ ಅದು ಆಗಲ್ಲ. ಹಾಗಾಗಿ ನಾವೇನೋ ಮಾಡ್ತೀವಿ ಅಂತಂದರೆ ಅದು ಮಾಡಬೇಕಾಗತ್ತೆ. ಹಾಗಾಗಿ ಈಗ ನೀವು ಏನೇ ಆಗಿರಲಿ, ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಹಣವನ್ನು ಪಡ್ಕೊಳ್ಳಿ ಅಲ್ವಾ. ಈಗ ಆಗಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಅವಾಗಲೇ, ಅಷ್ಟೇ. ಆಗಲ್ಲ ಅಂತಂದರೆ ಆಗಲ್ಲ. ಹಾಗೆ ಈ ಒಂದು ಯೋಜನೆಯಲ್ಲಿ ಪಿಂಚಣಿ ಯೋಜನೆ ಒಂದು ಒಳ್ಳೆಯ ಯೋಜನೆ. ವೃದ್ಧರಿಗೆ, ಓಲ್ಡ್ ಆಗಿರುವಂಥವ್ರಿಗೆ ಅಂತಂದರೆ ತುಂಬ ವರ್ಷ ಆಗಿರೋರಿಗೆ ಒಂದು
ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ತುಂಬ ಜನರು ಇಲ್ಲಿ ನಾನು ವಿಡಿಯೋವನ್ನು ನೋಡ್ತಾ ಇರ್ಬೋದು. ಈಗ ನನ್ನ ಕೆಳಗಡೆ ಕಮೆಂಟ್ ಬರುತ್ತೆ, ಸಿಕ್ಕಾಪಟ್ಟೆ ಕಮೆಂಟ್ ಬರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಸರ್ ನಮಗೆ ಜಮೆ ಆಗಿಲ್ಲ, ನಮಗೆ ಈ ಬಾರಿ ಸರ್ಕಾರ ಏನು ಪೇ ಮಾಡಿಲ್ಲ, ಹೋದ ಬಾರಿದು ಆಗಿಲ್ಲ, ಅದ್ರ ಬಾರಿದು ಆಗಿಲ್ಲ, ಎಂತ ಇಲ್ಲ ಇಲ್ಲಿ ಅನ್ನುವಂಥದ್ದು ಒಂದು ನೆಗೆಟಿವ್ ಕಮೆಂಟು ಬರುತ್ತೆ, ಪಾಸಿಟಿವ್ ಕಮೆಂಟು ಬರುತ್ತೆ. ಅಂದರೆ ನೆಗೆಟಿವ್ ಅಂತ ಅಲ್ಲ, ಅದು ಅವ್ರು ಹೇಳ್ತಾ ಇರುವಂಥದ್ದು ಅವರ ಒಂದು ಏನಾಗಿದೆ ಅವರಿಗೆ, ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಈಗ ನಾನು ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೇನೆ. ಸರ್ಕಾರ ಏನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದೆ, ಅಥವಾ ಸರ್ಕಾರದಿಂದ ಏನು ಹಣ ಹೋಗ್ತಾ ಇದೆಯಾ, ಹಣ ಬರ್ತಾ ಇದೆಯಾ, ಅಥವಾ ಏನು ಕತೆ, ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇದೆಯಾ ಏನು ಅನ್ನುವಂಥದ್ದನ್ನು ಒಂದಿಷ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಸರ್ಕಾರ ಏನು ಪೇ ಮಾಡ್ತಾ ಇದೆಯಪ್ಪ ಅಂತಂದರೆ ಈ ಒಂದು ಯೋಜನೆಗೆ 100% ಒಂದೊಳ್ಳೆ ಹಣವನ್ನು ಪೇ ಮಾಡ್ತಾ ಇದೆ. ಆರಾಮ್ಸೆ ಕೋಟಿಗಟ್ಟಲೆ ಈ ಒಂದು ಯೋಜನೆಗೆ ಹಾಕ್ತಾ ಇದೆ. ಆ್ಯಂಡ್ ಅದನ್ನು ಇದು ಮಾಡ್ತಾ ಇದೆ ಅಂತಂದರೆ, ಅಂದರೆ ಈಗ ಸರ್ಕಾರ ಪೇ ಮಾಡ್ತಾ ಇದೆ ಇಷ್ಟು ಹಣವನ್ನು ಕೇವಲ ಒಂದು ಏನಂತಂದರೆ ಒಂದು ಯೋಜನೆಗೋಸ್ಕರ ಅಂತಂದಾಗ, ನಾನು ಹೇಳುವಂಥದ್ದು ಎಲ್ರಿಗೂ 100% ಒಳ್ಳೆಯದಾಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಹಣ ಬರಬೇಕು ಆ ಒಂದು ಯೋಜನೆಯಿಂದ ಅಲ್ವಾ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹೇಳುವಂಥದ್ದು ಇಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನೋ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಯಾವುದೇ ಒಂದು ಯೋಜನೆ ಆಗಿರ್ಬೋದು, ನೀವು ಕರೆಕ್ಟಾಗಿ ಹಣವನ್ನು ಪಡ್ಕೊಳ್ಳಿ ಅಲ್ವಾ. ಅಯ್ಯೋ ನಮ್ಗೆ ಆಗಿಲ್ಲ, ನಮ್ಗೆ ಬಂದಿಲ್ಲ ಅನ್ನುವಂಥದ್ದು ಅಲ್ಲ. ಹಾಗಾಗಿ ಡೆಫಿನೆಟ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಅಂದರೆ ಅಯ್ಯೋ ನಮಗೆ ಆಗಲ್ಲ, ನಮಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಅಲ್ಲ. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ. ಒಂದೇ ವಿಚಾರ ಹೇಳುವಂಥದ್ದು ನಾನು, ಯಾಕಂತಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅಂದರೆ ನಾನು ಯಾವತ್ತೂ ಸಿಂಪಲಾಗಿ ಹೇಳುವಂಥದ್ದು, ಆದರೆ ನಾನು ಹೇಳುವಂಥದ್ದು ಎಲ್ಲರೂ ಹೇಳುವಂಥದ್ದು ಈ ಒಂದು ಯೋಜನೆ ಒನ್ ಆಫ್ ದ ಬೆಸ್ಟ್ ಯೋಜನೆ. ನಾನೇ ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡಿ ಅಲ್ವಾ. ಹಾಗೆ ನೀವು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಯೋಜನೆ ನಾನು ಹೇಳ್ತಾ ಇರೋದ್ರಿಂದ, ಯಾಕಂತಂದರೆ ನಾನು ಹೇಳಿದ ತಕ್ಷಣ ಅಂತ ಅಲ್ಲ, ಅಂದರೆ ನನ್ನ ಒಂದು ಒಪಿನಿಯನ್ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಯೋಜನೆ. ಈ ಒಂದು ಯೋಜನೆಯಿಂದ ಒಂದೊಳ್ಳೆ ಹಣವನ್ನು ಮಾಡ್ಬೋದು, ಹಣವನ್ನು ಪಡ್ಕೊಳ್ಬೋದು. ಈ ಒಂದು ಯೋಜನೆ ಬೆಸ್ಟ್ ಯೋಜನೆ ಅಂದರೆ ನನ್ನ ಪ್ರಕಾರ. ಯಾಕೆ ನನಗೆ ಅಷ್ಟು ಇಷ್ಟ ಆಗುತ್ತೆ ಅಂತಂದರೆ, ನೀವು ನೋಡಿ ಓಲ್ಡ್ ಏಜ್ ಪೆನ್ಷನ್ ಸಿಗುತ್ತೆ, ಎಕ್ಸೆಟ್ರಾ ಅಂದರೆ ಅದೊಂದು ಖುಷಿ. ಈಗ ನೀವು ತಪ್ಪಂತಲ್ಲ. ಹಾಗಾಗಿ ಆ ರೀತಿ ಹಣ ಸಿಗುವಾಗ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಓಲ್ಡ್ ಏಜ್ ಆದವರಿಗೆ ಒಂದೊಳ್ಳೆ ಹಣ ಸಿಗುತ್ತೆ, ಅವರಿಗೆ ಹಣ ಕೊಡ್ತಾರಂತಂದಾಗ ಒಂದು ಒಳ್ಳೆಯ ಯೋಜನೆ. ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ, ಆ್ಯಂಡ್ ನಿಮ್ಮದು ಎಲ್ಲಿ ಬರುತ್ತೆ ನಿಮ್ಮ ಊರು ಅನ್ನುವಂಥದ್ದೆಲ್ಲ ಕಂಪ್ಲೀಟಾಗಿ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಕಮೆಂಟ್ ಬಾಕ್ಸ್ ನಾನು ಅದೇ ಹೇಳನಲ್ಲ, ದಯವಿಟ್ಟು ಪಟ ಕಮೆಂಟ್ ಮಾಡಿ. ಸರ್ಕಾರ ನೋಡ್ತಾರೆ, ವಿಡಿಯೋವನ್ನು ಚೆಕ್ ಮಾಡ್ತಾರೆ. ಸರ್ಕಾರ ಸೋಷಿಯಲ್ ಮೀಡಿಯಾ ಅನ್ನುವಂಥ ನಿಮ್ಗೆ ಗೊತ್ತಿದೆ, ಈಗ ಎಲ್ಲರೂ ನೋಡ್ತಾರೆ, ಚೆಕ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಹೆಸರು ಊರನ್ನು ಹಾಕಿದಾಗ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಬಂದಿಲ್ಲ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ.